ನಮಸ್ಕಾರ ವೀಕ್ಷಕರೇ, ನ್ಯೂಸ್ 24 ಕನ್ನಡ ಚಾನೆಲ್ಗೆ ಸ್ವಾಗತ. ರಾಜ್ಯ ರಾಜಕಾರಣದ ದಿಕ್ಕು ಬದಲಿಸಿದ ಧೀಮಂತ ನಾಯಕ BS ಯಡಿಯೂರಪ್ಪ ಅವರ ಬಗ್ಗೆ ಮಾತನಾಡಿದ ಮಾಜಿ CM ಬಸವರಾಜ ಬೊಮ್ಮಾಯಿ ಅವರು ಮಹತ್ವದ ಹೇಳಿಕೆ ನೀಡಿದ್ದಾರೆ. ಸಿದ್ದರಾಮಯ್ಯ ಅಲ್ಲ, ಯಡಿಯೂರಪ್ಪನವರೇ ಈ ನಾಡಿನ ಅಪ್ರತಿಮ ಮಾಸ್ ಲೀಡರ್ ಎಂದು ಬಣ್ಣಿಸಿದ್ದಾರೆ. ಚಿತ್ರದುರ್ಗದಲ್ಲಿ ನಡೆಯಲಿರುವ ಬೃಹತ್ ಸಮಾವೇಶದ ಹಿನ್ನೆಲೆಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ಈ ಕುರಿತು ಇಲ್ಲಿದೆ ಒಂದು ವರದಿ. ಕಾಂಗ್ರೆಸ್ನ ಶಾಸಕ ಸ್ಥಾನಕ್ಕೆ ಬಿಜೆಪಿ ಶಾಸಕ ಶೃಂಗೇರಿ ಶಾರದಾಂಬೆ ಕೂರಿಸ್ತಾ ಇದ್ದಾರೆ. ಒಂದು ಎರಡನೇ ನಾಳೆ ಬೆಳಗ್ಗೆ ಇಷ್ಟೊತ್ತಿಗೆ ಪಂಚ ರಾಜ್ಯಗಳ ಚುನಾವಣೆ ಘೋಷಣೆ ಆಗಿರುತ್ತೆ, ಫಲಿತಾಂಶ ಘೋಷಣೆ ಆಗಿರುತ್ತೆ. ಸೂರ್ಯ ಚಂದ್ರ ಇರುವ ಸತ್ಯನೋ ಅಷ್ಟೇ ಸತ್ಯ. ಮಮತಾ ಬೇಗಂ ಅವ್ರನ್ನ ಮನೆ ಕಳಿಸೋದು ಗ್ಯಾರಂಟಿ. ವೆಸ್ಟರ್ನಲ್ಲಿ ಭಾರತೀಯ ಜನತಾ ಪಕ್ಷದ ನೇತೃತ್ವದ ಸರ್ಕಾರ ಆಡಳಿತ ಬಂದೇ ಬರುತ್ತೆ, ಯಾರು ಕೂಡ ತರಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಉಳಿದಂತ 4 ರಾಜ್ಯದಲ್ಲಿ ಕೇರಳ ಒಂದು ಬಿಟ್ಟು ತಮಿಳುನಾಡನ್ನು ಕೂಡ NDA ನೇತೃತ್ವದ ಸರ್ಕಾರ ಬಂದು ನಾವು ಆಶ್ಚರ್ಯ ಪಡಬೇಕಾಗಿಲ್ಲ. ಇಂಥ ಒಂದು ಒಳ್ಳೆಯ ಸಂದರ್ಭದಲ್ಲಿ ನಾಳೆ ಬೆಳಗ್ಗೆ ನಮ್ಮ ದಾವಣಗೆರೆ ದಕ್ಷಿಣದ ಅಭ್ಯರ್ಥಿ ಶ್ರೀನಿವಾಸ್ ಶಾಸಕರಾಗಿ ನೋಡುವಂಥದ್ದು ಭಾಗ್ಯ ಆ ದೇವರು ಕೊಡ್ಲಿ ನಮಗೆ. ಅದೇ ತರ ಚಲತಿ ಮಂಡವನ್ನ ನೋಡುವಂಥದ್ದು ಅವಕಾಶ ಸಿಗ್ಬೋದು ಅಂತ ನಾವು ಅನ್ಕೊಂಡ. ಇಂಥ ಒಂದು ಸಂದರ್ಭದಲ್ಲಿ ಜನ ಈ ಕಾಂಗ್ರೆಸ್ಸಿನ ಬಗ್ಗೆ ಬೇಸತ್ತಿದ್ದಾರೆ. ರೈತ ನಾಯಕ BS ಯಡಿಯೂರಪ್ಪನವ್ರನ್ನ ಒಬ್ಬ ಸಾಮಾಜಿಕ ವಿಜ್ಞಾನಿಯಾಗಿ ಎಲ್ಲ ಸಮಾಜದ ಬಂಧುಗಳಿಗೆ ಕೊಟ್ಟಂತ ಕಾರ್ಯಕ್ರಮಗಳು, ನಿಗಮಗಳು, ನೀರಾವರಿ ಯೋಜನೆ, ನನಗೆ ಗೊತ್ತಿರೋ ಪ್ರಕಾರ ಯಡಿಯೂರಪ್ಪ ಸಾಹೇಬರು ಯಾವ್ಯಾವ ಮುಖ್ಯಮಂತ್ರಿಗಳಾಗಿದ್ದಾರೋ ಅವರು ನೀರಾವರಿ ಖಾತೆಯನ್ನ ಹೆಚ್ಚು ನಿಭಾಯಿಸಿದಂತರು ನಮ್ಮ ಹಿರಿಯ ನಾಯಕರಾದ ಸನ್ಮಾನಿಸಿದ ಬಸವರಾಜ ಬೊಮ್ಮಾಯಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅವರಿಬ್ಬರ ಒಂದು ನೇತೃತ್ವ ಸುಮಾರು ಒಂದು 10 ಲಕ್ಷ ಹೆಕ್ಟೇರ್ಗಿಂತ ಹೆಚ್ಚು ನೀರಾವರಿ ಯೋಜನೆಯನ್ನ ರಾಜ್ಯದಲ್ಲಿ ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ. ಆ ನೀರಿನ ಅಂತರ್ಜಲ ರೈತರಿಗೆ ಕುಡಿಯೋ ನೀರು ಸಿಗುತ್ತೆ, ಬೋರ್ವೆಲ್ ಕೂಡ ರೀಚಾರ್ಜ್ ಆಗುತ್ತೆ. ಆ ರೈತರಿಗೆ ಒಂದು ವಿನಂತಿ ಮಾಡಿಕೊಂಡು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡ್ತಾರೆ. ಸೊ ಅದಕ್ಕೆ ನಾವೆಲ್ಲ ಕೂಡ ಗಮನ ಕೊಡೋಣಂತ ವಿನಂತಿ ಮಾಡ್ಕೊಂತ ಒಂದು ನಮ್ಮ ಬೊಮ್ಮಾಯಿ ಸಾಹೇಬರು ಒಂದು ಕಿವಿ ಮಾತನ್ನ ಹೇಳಿದ್ರು, ರಾಜ್ಯಾಧ್ಯಕ್ಷರು ಮಾತಾಡಿದ್ರು. 10 ಕಾರ್ಯಕ್ರಮ ಶುರು ಆಗಲೇಬೇಕು. ಬೆಳಗ್ಗೆ 10 ಕಾರ್ಯಕ್ರಮ ಶುರುವಾಗ್ಬಿಡುತ್ತೆ. ಸ್ವತಃ ಗೃಹ ಸಚಿವರು 12 ಗಂಟೆಗೆ ಕರೆಕ್ಟ್ ಆಗಿ ನಮ್ಮ ಪ್ರೀಮಿಸಸ್ ಅಲ್ಲೇ ವೇದಿಕೆ ಹಿಂಭಾಗದಲ್ಲೇ ಹೆಲಿಪ್ಯಾಡ್ ನಿರ್ಮಾಣ ಆಗ್ತಾ ಇದೆ, ಅಲ್ಲೇ ಲ್ಯಾಂಡಿಂಗ್ ಆಗುತ್ತೆ. ಹಾಗಾಗಿ ಅವರು ನಮಗೆ ವೇದಿಕೆ ಬರೆದು ಕೂಡ ಯಾವುದೇ ಕಾರಣಕ್ಕೂ ಕೂಡ ತಡ ಆಗಲ್ಲ. ಮತ್ತು ಶಿವಮೊಗ್ಗದಲ್ಲಿ ಫ್ಲೈಟ್ ಲ್ಯಾಂಡ್ ಆಗುತ್ತೆ, ಅಲ್ಲಿಂದ ಚಾಪರ್ಲಿ ಕರ್ಕೊಂಡ್ಬರೋದು ಎಲ್ಲ ಇದ್ರಿಗೆ ಯಾವುದೇ ಗೊಂದಲ ಇಲ್ಲ, ನೇರವಾಗಿ ಇಲ್ಲೇ ಲ್ಯಾಂಡಿಂಗ್ ಆಗ್ತಿರೋದ್ರಿಂದ ನಾವು ಕರೆಕ್ಟ್ 12 ಗಂಟೆಗೆ ಗೌರವ ಗೃಹ ಸಚಿವರು ನೋಡ್ಬೋದು. ಹಿಂದೆ ಯಾವತ್ತೂ ಕೂಡ ಅಂತ ಬಿರುಗಾಳಿಯನ್ನು ನೋಡಿಲ್ಲ. ಸುಮಾರು ಒಂದು 10 ರಿಂದ 15 ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಅಡಿಕೆ ಮರ ಬಿದ್ದೋಗಿದೆ. ಅದನ್ನು ವೀಕ್ಷಣೆಗೆ ಅಂತ ನಾವು ಪತ್ರಿಕಾ ಸ್ನೇಹಿತರು, ಅಧಿಕಾರಿಗಳು, DC ನಾವೆಲ್ಲರೂ ಹೋದಾಗ ನೇರವಾಗಿ ಎದುರುಗಡೆ ರಾಜ್ಯ ಸರ್ಕಾರದ ಅಧಿಕಾರಿಗಳ ಮುಂದೆ ನಿಮ್ ಬಗ್ಗೆ ನನಗೆ ವಿಶ್ವಾಸ ಇಲ್ಲ, ರಾಘಣ್ಣ ಕೇಂದ್ರದಿಂದ ಏನಾದ್ರು ಕೂಡ ಅಧಿಕಾರಿಗಳು ಕೊಡಿಸಿ ನೇರವಾಗಿ ರಾಜ್ಯ ಸರ್ಕಾರದ ಬಗ್ಗೆ ನನಗೆ ವಿಶ್ವಾಸ ಇಲ್ಲ ಅನ್ನುವಂಥ ಒಂದು ಮಾತುಗಳು ಕೇಳ್ಬಿಟ್ಟಿದ್ರೆ ನಾನೇ ಅವರಿಗೆ ಸಮಾಧಾನವನ್ನ ಮಾಡ್ತಾ ಇದ್ದೆ. ಈ ರೀತಿಯಂತ ಜನರ ಕೂಗು ಇಡೀ ರಾಜ್ಯಾದ್ಯಂತ ಇರುವಂತಹ ಈ ಸಂದರ್ಭದಲ್ಲಿ ಶೃಂಗೇರಿ ಶಾರದಾಂಬೆ ನಿನ್ನೆ ನಿಮ್ಗೆ ಗೊತ್ತಿರ್ಬೋದು, ಬೈ ಎಲೆಕ್ಷನ್ ಚುನಾವಣೆ ಆಗಿದ್ದು. ರೀಕೌಂಟಿಂಗ್ ಅಲ್ಲಿ ಜೀವರಾಜ್ ಕಾಂಗ್ರೆಸ್ನ ಶಾಸಕ ರಾಜಗೌಡರ ಮಧ್ಯೆ ಕೋರ್ಟಿನ ಕಟ್ಕಟಗಳು ಕೂಡ ಹೋಗ್ಬಿಟ್ಟಿದ್ದಂತ ವಿಚಾರ. ಈಗಿನ ಅಧಿಕೃತವಾಗಿ ಘೋಷಣೆ ಆಗ್ಬೇಕು. ನಮಗಿರೋ ಸುದ್ದಿ ಪ್ರಕಾರ ನಮ್ಮ ಬಿಜೆಪಿಯ ಅಭ್ಯರ್ಥಿ ಆಗಿದ್ದಂತ ಜೀವರಾಜು ಸುಮಾರು 55 ರಿಂದ 58 ಮತಗಳಿಂದ ಗೆದ್ದಾಗಿದೆ ಅಂತ ಹೇಳಿ ನಮ್ಗೆ ಸುದ್ದಿ ಬರ್ತಾ ಇದೆ. ಅಧಿಕೃತವಾಗಿ ಘೋಷಣೆ ಆಗಬೇಕು, ಅದು ಕೋರ್ಟ್ ಮುಖಾಂತರನೇ ಆಗ್ಬೇಕು ಅಂತ ಏನೋ ಅನ್ಸುತ್ತೆ. ಇಷ್ಟು ದಿನ ಅವರ ವ್ಯಕ್ತಿತ್ವದ ಬಗ್ಗೆ ಒಂದು 2-3 ಘಟನೆಗಳನ್ನ ನಾನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಯಡಿಯೂರಪ್ಪನವರು 2008ರಲ್ಲಿ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡತಕ್ಕಂಥ ಶುಭ ಗಳಿಗೆನಲ್ಲಿ ಇನ್ನೇನು ದೇವರ ಮನೆಗೆ ಪೂಜೆಗೆ ಹೋಗ್ತಕ್ಕಂಥ ಸಂದರ್ಭ ನನ್ನೂ ಕೂಡ ಕರೆದು ನಿಮ್ಗೆ ಆಶ್ಚರ್ಯ ಆಗ್ಬೋದು. ತಂದೆಯವರು ದೇವರ ಮನೆಗೆ ಹೋಗಿ ಪೂಜೆ ಮಾಡಿ
ನನ್ನ ದೇವ್ರ ಮನೇಲಿ ಕೂರಿಸ್ಕೊಂಡು ನನಗೆ ಹೇಳಿದಂತ ಮಾತೇನಪ್ಪ ಅಂತ ಹೇಳಿದ್ರೆ, ನೋಡು ವಿಜಯ್, ನಾನಿವತ್ತು ರಾಜ್ಯದ ಮುಖ್ಯಮಂತ್ರಿ ಆಗ್ತಾ ಇದ್ದೇನೆ, ಶಾಸಕ ಆಗ್ತೀನಿ ಅಂತ ಅನ್ಕೊಂಡಿರಲಿಲ್ಲ, ವಿರೋಧ ಪಕ್ಷದ ನಾಯಕ ಆಗ್ತೀನಿ ಅಂತ ಅನ್ಕೊಂಡಿರಲಿಲ್ಲ. ರಾಜ್ಯದಲ್ಲಿರುವ ಲಕ್ಷಾಂತರ ಕಾರ್ಯಕರ್ತರ ಪರಿಶ್ರಮದಿಂದ, ಪರಿವಾರದೆಲ್ಲ ಹಿರಿಯರ ಆಶೀರ್ವಾದದಿಂದ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ತೆಗೆದುಕೊಳ್ತಾ ಇದ್ದಾರೆ. ರಾಜ್ಯದ ಮುಖ್ಯಮಂತ್ರಿ ಅಂತ ಹೇಳಿದ್ರೆ ಸಹಜವಾಗಿ ರಾಜ್ಯದ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಕಾರ್ಯಕರ್ತರು ಬರ್ತಾರೆ, ಮನೆಗೆ ಜನಸಾಮಾನ್ಯರು ಬರ್ತಾರೆ. ಅವರು ಬಂದಂತ ಸಂದರ್ಭದಲ್ಲಿ ನೀನೊಬ್ಬ ಮುಖ್ಯಮಂತ್ರಿಯ ಮಗನಾಗಿ ಬಂದಂತ ಅತಿಥಿಗಳಿಗೆ, ನಮ್ಮ ಕಾರ್ಯಕರ್ತರಿಗೆ, ಅತಿಥಿಗಳಿಗೆ ಅವ್ರಿಗೆ ಆತಿಥ್ಯವನ್ನು ನೀಡಬೇಕು. ಬಂದಂತವ್ರಿಗೆ ಊಟ ಮಾಡಿಸ್ಬೇಕು, ತಿಂಡಿ ಕೊಡಿಸ್ಬೇಕು. ನೀವು ಮುಖ್ಯಮಂತ್ರಿ ಮಗಾಗಿ ಅದು ನಿನಗೆ ಒಂದು ಸದಾವಕಾಶ ಅಂತ ಹೇಳಿದ್ರೆ ಅದು ಸದಾವಕಾಶ. ಅದು ನಿನಗೆ ತಲೆ ಬಿಸಿ ಅಂತ ಹೇಳಿದ್ರೆ ತಲೆ ಬಿಸಿ. ಅದು ನೀನ್ ತೀರ್ಮಾನ ಮಾಡು. ಇದೊಂದು ಒಳ್ಳೆ ಅವಕಾಶ ಅಂತ ಅನ್ಕೊಳ್ತೀಯ ಅಥವಾ ನೀನ್ ತಲೆ ಬಿಸಿ ಅಂತ ಅನ್ಕೊಳ್ತೀಯೋ, ಯಾವ್ದಾದ್ರು ತೀರ್ಮಾನ ಮಾಡಿ ಬಂದಂತವ್ರಿಗೆ. ಅದು ನನ್ನ ಸ್ವಂತ ಮನೆಯ ಕಾರ್ಯಕ್ರಮ, ನನ್ನ ಕುಟುಂಬದಲ್ಲಿದ್ದಂತ ಒಬ್ಬ ಅಣ್ಣನ ಕಾರ್ಯಕ್ರಮ, ವಯಸ್ಸಲ್ಲಿ ಚಿಕ್ಕವರಿದ್ದಂತ ಟೈಮಲ್ಲಿ ನಮ್ಮ ಅಕ್ಕನ ಕಾರ್ಯಕ್ರಮ, ನಮ್ಮ ಮುಖ್ಯಮಂತ್ರಿಗಳಾದಂತ ಮಾಜಿ ಮುಖ್ಯಮಂತ್ರಿಗಳಂತ ಯಡಿಯೂರಪ್ಪ ಕಾರ್ಯಕ್ರಮ ಅಂತೇಳಿ ಕೇವಲ ವೇದಿಕೆ ಮೇಲಿದ್ದಂಥವ್ರು ಅಲ್ಲ, ಇವತ್ತು ಗ್ರಾಮ ಭಾಗದಲ್ಲಿದ್ದಂತ ಒಬ್ಬ ಭಾರತೀಯ ಜನತಾ ಪಾರ್ಟಿ ಸಣ್ಣ ಮಟ್ಟದ ಕಾರ್ಯಕರ್ತರಿಂದ ದೊಡ್ಡ ಮಟ್ಟದ ಕಾರ್ಯಕರ್ತರ ತನಕ ಕಷ್ಟಪಡುತ್ತಾ ಇದ್ದಾರೆ. ಇವತ್ತು ಇಂಥ ಕಾರ್ಯಕ್ರಮಗಳು ಯಾಕೆ ಆಗ್ತಾವ ಅನ್ನೋ ವಿಚಾರವನ್ನು ನೋಡಿದಂತ ಟೈಮಲ್ಲಿ ಕೆಲವರು ಭಗವಂತನ ಆಶೀರ್ವಾದದಿಂದ, ಅವ್ರ ತಾಯಿ ತಂದರ ಆಶೀರ್ವಾದದಿಂದ ಹುಟ್ಟಿ ಬಂದಿರ್ತಾರೆ. ಬಹಳಷ್ಟು ಮಂದಿ ನಾವು ಒಳ್ಳೆ ಕೆಲಸ ಮಾಡಿದ್ರೆ ಯಾರಿಗೆ ಕೊಡ್ತೀವಿ ಅದು ಕ್ರೆಡಿಟ್ ಅಂದ್ರೆ, ಆ ಯಾರು ಒಳ್ಳೆ ಕೆಲಸ ಮಾಡಿದ್ರೆ ಅವ್ರು ಕ್ರೆಡಿಟ್ ಕೊಟ್ಟಲ್ಲ, ಅವ್ರ ತಂದೆ ತಾಯಿಯಂದ್ರಿಗೆ ಕ್ರೆಡಿಟ್ ಕೊಡ್ತೀವಿ. ಯಡಿಯೂರಪ್ಪ ಸಾಹೇಬರು ಅವ್ರ ತಂದೆ ತಾಯಿಯರು ಮಾಡಿದಂತ ಪುಣ್ಯದಿಂದನೇ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಜನಪ್ರಿಯ ನಾಯಕರಾಗಿದ್ದಾರೆ. ನಿಮಗೆ ಈ ಎರಡು ಅಂಕೆಗಳು ಅಂದ್ರೆ, ಅಲ್ಲಿ ಬಂದಂತ ಟೈಮಲ್ಲಿ, ಕಾರ್ಯಕ್ರಮಕ್ಕೆ ಬಂದಂತ ಟೈಮಲ್ಲಿ ಅಲ್ಲಿ ಕಾರ್ಯಕರ್ತರನ್ನು ಜೋಡಿಸಬೇಕು, ಅವರಿಗೆ ಪ್ರಸಾದವನ್ನು ಕೊಡಿಸ್ಬೇಕು. ಪ್ರಸಾದವನ್ನು ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿಯಾದ ನಂತರ ಅವರು ಯಾವತ್ತು ಮನೆಗೆ ಕ್ಷೇಮವಾಗಿ ಸೇಫ್ ಆಗಿ ಎಲ್ಲಿ ಮನೆ ಮಾಡ್ತಾರೋ ಅದು 2 ಮಾರ್ಕ್ಗಳನ್ನು ಕೊಟ್ಟು 10ಗೆ 10 ಮಾರ್ಕನ್ನು ಕೂಡ ಎಲ್ಲ ತಗೊಳ್ಬೇಕಾಗಿ ನಾನು ಕೊಡ್ತೀನಿ. ಯಾಕಂದ್ರೆ ಇವತ್ತು ಸನ್ಮಾನ್ಯ ಗೋವಿಂದ ಕಾರಜೋಳ ಸಾಹೇಬರು ಈ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋ ತೀರ್ಮಾನವನ್ನು ತಗೊಂಡ ನಂತರ ಯಡಿಯೂರಪ್ಪರು ಬಲವಂತವಾಗಿ ಅಧ್ಯಕ್ಷರು ನಾವೆಲ್ಲರೂ ಹೋಗಿ ಒಪ್ಪಿಸಿದ ನಂತರ ಉಪಚುನಾವಣೆಗಳು ನಡೆದವು. ಉಪಚುನಾವಣೆಗಳು ನಡೆದ ನಂತರ ನಿನ್ನೆ ಒಂದು ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ, ನಮ್ಮ ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಜೀವರಾಜ್ ಅವರು ಭಾರತೀಯ ಜನತಾ ಪಾರ್ಟಿಯಿಂದ ಗೆಲುವಾಗಿದ್ದಾರೆ ಅಂತ, ಮತ ಎಣಿಕೆಯಲ್ಲಿ ಗೆಲುವಾಗಿದ್ದಾರೆ ಅಂತ ಕೂಡ ಘೋಷಣೆ ಕೂಡ ಆಗಿದೆ. ಜೊತೆಗೆ ನಾಳೆ ಮತ್ತೆ ಪುನಃ ದಾವಣಗೆರೆ ಬಾಗಲಕೋಟೆಯ ಚುನಾವಣೆಯ ಫಲಿತಾಂಶವನ್ನು ಕೂಡ ನಾಳೆ ಘೋಷಣೆ ಆಗಬೇಕಾಗಿದೆ. ಜೊತೆಗೆ 5 ಪಂಚರಾಜ್ಯಗಳ ಚುನಾವಣೆ ಕೂಡ ಘೋಷಣೆ ಆಗಬೇಕಾಗಿದೆ. ನಾನು ಯಾಕೆ ಈ ಶಬ್ದಗಳನ್ನು ಬಳಸ್ತಾ ಇದ್ದೀನಿ ಅಂದ್ರೆ, ಇನ್ನು ಮುಂದೆ ಬರುವಂತ ಎಲ್ಲಾ ದಿನಗಳು ಆ ದಿನಗಳು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ದಿನಗಳಾಗ್ತಾವ. ನನಗೆ ಮುಂದೆ ಬರುವಂತ ಎಲ್ಲಾ ದಿನಗಳು ಭಾರತೀಯ ಜನತಾ ಪಾರ್ಟಿಯ ಶುಭ ದಿನಗಳು. ಎಷ್ಟು ಶುಭ ದಿನಗಳು ಅಂದ್ರೆಗಿನ ಯಾವತ್ತು ಯಡಿಯೂರಪ್ಪರ ಕಾರ್ಯಕ್ರಮವನ್ನು ಮಾಡಬೇಕು ಅಂದರೆ ನಮ್ಮ ಗೋವಿಂದ ಕಾರಜೋಳ ಸಾಹೇಬರು ತೀರ್ಮಾನವನ್ನು ತಗೊಂಡ ನಂತರ ಎಲ್ಲ ಕಾರ್ಯಕ್ರಮಗಳು ನಡೆದಂತ ಟೈಮಲ್ಲಿ ಎಷ್ಟು ಮಂದಿ ಕಷ್ಟ ಪಡ್ತಾ ಇದ್ದಾರೆ ನೋಡ್ರಿ. ಕೇವಲ ಭಾರತ ಎಲ್ಲ ಅಪ್ರೋಚ್ಗಳು ಈಗಿನ ಪ್ರಕಾರ ಬೆಂಗಳೂರು ಕಡೆಯಿಂದ ಬರುವಂತ, ಹೊಸಪೇಟೆ ಕಡೆಯಿಂದ ಬರುವಂತ ಈ ಒಂದು ಗ್ರೌಂಡ್ ಏನಿದೆ, ನಮ್ಮ ಚಿತ್ರದುರ್ಗದ ಮುರುಘಾ ಮಠ ಏನಿದೆ, ಆ ಶಿವಮೊಗ್ಗ ರೋಡಿಂದ ತಿರುಗಿ ಆ ಕಾಂಪೌಂಡ್ ಪಕ್ಕದಲ್ಲೇ ಒಂದು ರಸ್ತೆ ಇದೆ, ಅದು ನೇರ ನಮ್ಮ ಪೆಂಡಲ್ ಹತ್ರ ಹೋಗಿ ನಿಲ್ಲುತ್ತೆ. ಒಳ್ಳೆ ಅಡ್ವಾಂಟೇಜು. ನಮ್ಮ ಪಕ್ಷದ ನಾಯಕರಾದಂಥ ಶಂಕರಗೌಡ ಪಾಟೀಲ್ ಅವರು ಕೂಡ ಬಂದರೆ ಅವರು ಕೂಡ ಸ್ವಾಗತವನ್ನು ಕೊಡ್ತೇನೆ. ಒಂದು ವಿಶೇಷವಾದಂಥ
ಗಣ್ಯವರಿಯಾದ ನಾಯಕನ ಐತಿಹಾಸಿಕ ಕಾರ್ಯಕ್ರಮದ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ನಮ್ಮ ನಾನು ಇಷ್ಟೇ ವಿನಂತಿ ಮಾಡಲಿಕ್ಕೆ ಎದ್ದು ಬಂದೆ. 8ನೇ ತಾರೀಕಿಗೆ ಮಾನ್ಯ ಶ್ರೀ ಯಡಿಯೂರಪ್ಪನವರ ಪುರಪ್ರವೇಶ ಏನದ ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮ ಅದು. ಈಗಾಗಲೇ ರಘು ಕೌಟಿಲ್ಯ ಅವರು ಯಾವ ರೀತಿ ಇರ್ತದ ಅಂತಕ್ಕಂಥದ್ದನ್ನು ವಿಶ್ಲೇಷಣೆ ಮಾಡಿದರು. ನನ್ನ ವಿನಂತಿ ಏನಂದ್ರೆ ಅವತ್ತಿನ ದಿನ ಸಾಯಂಕಾಲ ಹೆಚ್ಚಿನ ಸಂಖ್ಯೆಯಲ್ಲಿ ತಾಯಂದಿರು, ಯುವಕರು ಎಲ್ಲರೂ ಭಾಗವಹಿಸಬೇಕು ಅಂಥೇಳಿ ವಿನಂತಿ ಮಾಡ್ತೀವಿ. 5 ಗಂಟೆಗೆ ತಾವೆಲ್ಲರೂ ಯಡಿಯೂರಪ್ಪನವ್ರನ್ನ ಬರಮಾಡಿಕೊಳ್ಳಿಕ್ಕೆ ಸಿದ್ಧರಾಗಿ ನಾವು ಎಲ್ಲಿ ಸೇರಬೇಕು ಅಂತ ಈಗಾಗಲೇ ಸ್ಥಳ ಗೊತ್ತು ಮಾಡಿದ್ವಿ. ಆ ಸ್ಥಳದ ಹತ್ರ ಬರಬೇಕು ಅಂತ ನಿಮ್ಗೆ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ತೀವಿ. 2ನೇದಾಗಿ ಈಗಾಗಲೇ ಬಸವರಾಜ ಬೊಮ್ಮಾಯಿ ಸಾಹೇಬರು ಬಂದ ಮೇಲೆ ಸ್ಟೇಜ್ ಕಾರ್ಯಕ್ರಮದ ವೇದಿಕೆ ಕಾರ್ಯಕ್ರಮದ ಬಗ್ಗೆ ಚರ್ಚೆ ಮಾಡಿದಾಗ ಅವ್ರು ಹೇಳಿದ್ರು ನೀವು ಬೇಗನೆ ಪ್ರಾರಂಭ ಮಾಡಬೇಕು ಅಂತೇಳಿ 10 ಗಂಟೆಗೆ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಸೂಚನೆ ಕೊಟ್ಟರು. ಯಾಕಂದ್ರೆ ಮಾತನಾಡ್ತಕ್ಕಂಥವ್ರು ಹೆಚ್ಚು ಜನ ಇರೋದರಿಂದ ಮತ್ತು ಮಾನ್ಯ ಶ್ರೀ ಅಮಿತ್ ಶಾಜಿ ಅವರು ಬಂದ ಮೇಲೆ ಕೆಲವೇ ಜನ ಮಾತಾಡಬೇಕಾಗ್ತದ, ಅದಕ್ಕೆ ಮೊದಲನೇ ಭಾಷಣ ಪ್ರಾರಂಭ ಮಾಡಿಸ್ರಿ ಅಂತೇಳಿ ಸಲಹೆ ಮಾಡಿದ್ರು. ಅವ್ರ ಸಲಹೆ ಒಳ್ಳೇದದ, ಅದನ್ನು ಒಪ್ಕೊಂಡಿದ್ದೀವಿ. ತಮಗೆ ನಾನು ವಿನಂತಿ ಮಾಡುವಂಥದ್ದು ಏನಂದ್ರೆ ಪ್ರಬಂಧಕರು ಏನಿದ್ದೀರಿ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಟೇಜ್ ಮುಂದೆನೇ ಕರ್ಕೊಂಡು ಬರುವಂಥ ಪ್ರಯತ್ನವನ್ನು ಮಾಡಬೇಕು. ಜನಗಳನ್ನ ಅಲ್ಲೇ ಕಾರ್ಯಕ್ರಮ ನಾವು ಬೆಳಗ್ಗೆ 10 ಗಂಟೆಗೆ ಪ್ರಾರಂಭ ಮಾಡಿ ಅಮಿತ್ ಶಾಜಿ ಅವರು ಬರೋದ್ರೊಳಗಾಗಿ ನಮ್ಮ ಶಾಸಕರು, ಸಂಸದರು, ಮಾಜಿ ಆದರ್ಶಗಳು ನಮ್ಮನ್ನು ಬೆಳೆಸುವಂಥ ಸಂದರ್ಭದಲ್ಲಿ ಆದರ್ಶಗಳೇ ನಮ್ಗೆ ಭಾಳ ಮುಖ್ಯ. ಅಧಿಕಾರ ಬಂದ ಕೂಡಲೇ ಮಾಡ್ಕೊಂಡಂಥ ನಮ್ಮ ಮಡದಿ ಏನು ಹೇಳ್ತಾಳೆ ಅಂದರೆ ನಾನು ತವ್ರ ಮನೆ ಬಿಟ್ಟು ಬಂದಿದ್ದೇನೆ, ನನ್ನ ಮಾತು ಕೇಳಿ. ಆದರೆ ಕೆಲವು ಜನ ಅಧಿಕಾರ ಬಂದಾಗೂ ಕೂಡ ಆದರ್ಶವನ್ನು ಮರೆಯದೆ ಅಧಿಕಾರವನ್ನು ಆದರ್ಶದ ಪರಿಪಾಲನೆಗೆ ಉಪಯೋಗ ಮಾಡಿಕೊಂಡಿರುವಂಥ ಅತ್ಯಂತ ವಿರಳ ನಾಯಕರಲ್ಲಿ, ಅಪರೂಪದ ನಾಯಕರಲ್ಲಿ ಸನ್ಮಾನ್ಯ BS ಯಡಿಯೂರಪ್ಪನವರು ಅನ್ನುವಂಥ ಮಾತನ್ನು ನಾವು BS ಯಡಿಯೂರಪ್ಪನವ್ರನ್ನ ರೈತ ನಾಯಕರು, ದಿಟ್ಟ ನಾಯಕರು, ಹೋರಾಟಗಾರರು ಅಂತ ನಾವೆಲ್ಲ ಹೇಳಿದ್ವಿ. ಅವರ ಇನ್ನೊಂದು ಮುಖ ಅತ್ಯಂತ ಮಾನವೀಯತೆಯಿಂದಿರುವಂಥ ಒಂದು ಮುಖ. ನಾನು ಹೆಚ್ಚಿಗೆ ಸಮಯ ತೆಗೆದುಕೊಳ್ಳೋದಿಲ್ಲ, ಒಂದೇ ನಿಮಿಷದಲ್ಲಿ ಹೇಳ್ತೀನಿ. ಚಾಮರಾಜನಗರದ ನಾವು ಅವ್ರು ಹೊರಟಿದ್ವಿ, ನಮ್ಮ ಅಧಿಕಾರ ಕಳ್ಕೊಂಡಿದ್ವಿ. ಅವರು ಮಾಜಿಯಾಗಿದ್ದರು, ನಾನು ಮಾಜಿಯಾಗಿದ್ದೆ, ಕೇವಲ ಶಾಸಕರಾಗಿದ್ವಿ. ಚಾಮರಾಜನಗರದಲ್ಲಿ ಹೋಗುವಾಗ ಒಬ್ಬ ಸುಮಾರು 75 ವರ್ಷದ ಹೆಣ್ಮಗಳು ಒಂದೇ ಸತಿಗೆ ನಮ್ಮ ಕಾರಿಗೆ ಅಡ್ಡ ಬಂದು ಕಾರನ್ನು ದೊಡ್ಡ ಪ್ರಮಾಣ ಬ್ರೇಕ್ ಹಾಕಿ ನಿಲ್ಸೋಕೆ ಪ್ರಸಂಗ. ಅವಳು ನೋಡಿದರೆ ಏನೋ ಓಡಾಡ್ತಾ ಇದ್ದಾಳೆ ಹೆಣ್ಮಗಳು ಅಂದ್ಕೊಂಡು ಭ್ರಾಂತಿಯಲ್ಲಿ ಓಡಾಡಿದ್ರು. ಕಾರನ್ನು ನಿಲ್ಲಿಸಿ ಯಡಿಯೂರಪ್ಪನವ್ರಿಗೆ ಬಾಗಿಲ ತೆಗೆದು ಇಳಿರಿ ಅಂತ, ಸೆಕ್ಯೂರಿಟಿಯವ್ರು ಇಳಿಬೇಡ್ರಿ ಅಂತ, ಅಮ್ಮ ಮೇಲಿನ ಇಳಿರಿ ಅಂತ, ಸೆಕ್ಯೂರಿಟಿ ಬೇಡ ಅಂತಂದ್ರು. ಏನು ಮಾಡೋದಿಲ್ಲಪ್ಪ ಇಳಿಸು ಅಂತಂದು ಅವ್ರು ಇಳಿದ ಕೂಡಲೇ ಕಾಲಿಗೆ ಬಿದ್ದು ಬಿಡೋಕ್ಕೇ ತಯಾರಿಲ್ಲ, ಅಳಕ್ಕೆ ಶುರು ಮಾಡಿಬಿಟ್ರು. ಏನೋ ತೊಂದರೆ ಇದೆ ಅಂತ ನಾನು ಕೇಳಿದೆ, ಏನಮ್ಮ ಏನಾಗಬೇಕು ಅಂತ. ನನಗೇನು ಆಗಬೇಕಾಗಿಲ್ಲ, ನಾನು ಈ ಊರಿಗೆ ಸೊಸೆಯಾಗಿ ಬಂದಾಗಲಿಂದ ನಾವು ನೀರಿಗಾಗಿ ಬಡ್ದಾಡ್ತಾ ಇದ್ವಿ, ಕೊಡದ ನೀರಿಗಾಗೂ ಬಡ್ದಾಡ್ತಾ ಇದ್ವಿ. ಈಗ ನನ್ನ ಮೊಮ್ಮಕ್ಕಳಾಗಿದ್ದಾರೆ, ಮರಿ ಮೊಮ್ಮಕ್ಕಳಾಗಿದ್ದಾರೆ. ಈಗಲಾದ್ರೂ ಈ ಪುಣ್ಯಾತ್ಮ ನಮಗೆ ಕೆರೆ ತುಂಬಿಸಿ ನೀರನ್ನು ಕೊಟ್ಟಿದ್ದಾನೆ, ಅವ್ರು ಬರ್ತಾರೆ ಅನ್ನೋದಕ್ಕೆ ನಾನು ಅಡ್ಡುಗಟ್ಟಿದ್ದೇನೆ. ಇದು ನಡೆದಿರುವಂಥ ಒಂದು ಘಟನೆ. ಅದಲ್ಲದೆ ನಾನು ಬೆಳಗಾವಿ ಉಸ್ತುವಾರಿ ಸಚಿವನಿದ್ದೆ, ಒಂದು ಯೋಜನೆಯನ್ನು ಮಾಡಿದ್ವಿ. ನಾವು ಬೇರೆ ಕಾರ್ಯಕ್ರಮಕ್ಕೆ ಹೋಗಬೇಕು, ಆ ಯೋಜನೆ ಮೇಲೆ ಹೋಗುವಾಗ ಅದು ನೋಡ್ತಾ ಹೋಗ್ತಾ ಇದ್ವಿ. ಆ ಯೋಜನೆಯಲ್ಲಿ ಹೆಣ್ಣು ಮಕ್ಕಳು ಆ ಕೆನಲ್ ಮೇಲೆ ಬಟ್ಟೆ ಒಗಿತಾ ಇದ್ವಿ. ಕಾರ್ ನಿಲ್ಲಿಸೋದು ಯಡಿಯೂರಪ್ಪ ಸಾಹೇಬ್
ಎಲ್ಲಿ ಯಾಕೆ ನಿಲ್ಲಿಸಂತಾರಪ್ಪ ಅಂತ ನಾನು ಯೋಚನೆ ಮಾಡಿದೆ. ಕಾರ್ ನಿಲ್ಲಿಸಿದ ಮೇಲೆ ಅವ್ರು ಹೇಳಿದ, ನೋಡು ಹೆಣ್ಮಕ್ಳು ಎಲ್ಲ ಇಲ್ಲಿ ಇದ್ರ ಮೇಲೆ ಅವ್ರು ಒಗೆಯೋದಕ್ಕೆ ಸರಿಯಾಗಿ ಸ್ಥಾನ ಇಲ್ಲ, ಒಗೆಯೋದಕ್ಕೆಲ್ಲ ವ್ಯವಸ್ಥೆಯನ್ನು ನೀನು ಮಾಡಬೇಕು ಅಂತ ಹೇಳಿದೆ. ನಾನು ಇದು ಒಳ್ಳೆಯ ಸಮಾಚಾರ ಆಗ್ತಲ್ಲಪ್ಪ ಅಂತಂದಿನಿ. ಉಸ್ತುವಾರಿ ಸಚಿವ ಇದನ್ನು ಮಾಡೋದು ಅಂತಾನೆ. ಆಯ್ತು ಸರ್. ಒಂದು ಸುಮಾರು ಒಂದು 4-5 ತಿಂಗಳು ಬಿಟ್ಟು ಸಹಜವಾಗಿ ಹೇಳ್ತಾರೆ, ಮಾಸ್ ಲೀಡರ್ ಅಂದರೆ ಸಿದ್ದರಾಮಯ್ಯರು, ಯಡಿಯೂರಪ್ಪನವರು. ನೋ, ದ ಒನ್ಲಿ ಮಾಸ್ ಲೀಡರ್ ಇನ್ ಕರ್ನಾಟಕ ಈಸ್ ನನ್ ಅದರ್ ದ್ಯಾನ್ BS ಯಡಿಯೂರಪ್ಪ. ಈ ವ್ಯತ್ಯಾಸವನ್ನು ನಾವು ಗುರುತಿಸಬೇಕಾಗ್ತದೆ. ಎರಡನೇದಾಗಿ ನಾನು ಹಾವೇರಿ ಕೂಡ ಹೇಳಿದೆ, ನಾವೆಲ್ಲ ಸಾರ್ವಜನಿಕ ಜೀವನದಿಂದ ಭಾಳ ಆದರ್ಶ ಇಟ್ಕೊಂಡು ಬಂದಿರ್ತೀವಿ. ಆ ಆದರ್ಶ ಇಟ್ಕೊಂಡು ಬಂದು ನಮ್ಗೆ ಅಧಿಕಾರ ಸಿಕ್ಕಾಗ ಅಧಿಕಾರ ನಮ್ಮ ಮೇಲೆ ಪ್ರಭಾವ ಬೀರ್ತದೆ, ಕಾಂಪ್ರಮೈಸ್ ಆಗ್ತದೆ. ಆದರ್ಶಗಳು ನಮಗೆ ಜನ್ಮ ಕೊಟ್ಟ ತಾಯಿ ಇದ್ದಾನೆ. ಅಧಿಕಾರ ನಮಗೆ ಮಾಡಿಕೊಂಡಿರುವಂಥ ಮಡದಿ ಇದ್ದಾನೆ. ದಾಖಲೆ ನಿರ್ಮಾಣ ಮಾಡುತ್ತಿರುವಂಥ ಅಭಿಮಾನೋತ್ಸವ. ನನ್ನ ರಾಜಕೀಯ ಅನುಭವದಲ್ಲಿ 3 ಲಕ್ಷಕ್ಕಿಂತ ಜನ ಹೆಚ್ಚು ಸೇರಿಲ್ಲ. 3 ಲಕ್ಷದಲ್ಲೇ ನಾವು 5 ಲಕ್ಷ 10 ಲಕ್ಷ ಅಂತ ಮಾತಾಡ್ತೀವಿ. ಆದರೆ ಇಲ್ಲಿ 10 ಲಕ್ಷ ಜನ ಸೇರಿದರೆ ಆ ದೃಶ್ಯನೇ ಬೇರೆ, ನೋಡೋಕ್ಕೆ 2 ಕಣ್ಣು ಸಾಲೋದಿಲ್ಲ. ಹೀಗಾಗಿ ಇಡೀ ಭಾರತಕ್ಕೆ ಒಂದು ದಾಖಲೆ ಆಗ್ತದೆ. ಈಗೆಲ್ಲ ನಾವು ಮಾಡಿರುವಂಥ ಅರೇಂಜ್ಮೆಂಟ್ಗಳು ಎಲ್ಲವೂ ಕೂಡ ಸಹಕಾರಗಳು. ಇಂಥ ಒಂದು ಅಭಿಮಾನೋತ್ಸವದ ಗೌರವಾಧ್ಯಕ್ಷರು ಕಾರಜೋಳ ಸಾಹೇಬ್ರೆ, ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರೇ, ನಾಗಣ್ಣ ಅವರೇ, ವೇದಿಕೆ ಮೇಲೆ ರಾಮುಲು ಅವರೇ, ವೇದಿಕೆ ಮೇಲಿರುವಂಥ